ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಫ್ಟಿಲಿ ಇವತ್ತು 135 ಪಾಯಿಂಟ್ಗಳ ಒಂದು ರ್ಯಾಲಿ ಆಗಿದೆ. ಮಾರ್ನಿಂಗ್ ತುಂಬ ಹಾಲ್ಟ್ ಮಾಡ್ತಾ ಇತ್ತು. 24,600 ಲೆವೆಲ್ ಬ್ರೇಕ್ ಮಾಡಿ ಒಂದು ಒಳ್ಳೆ ಮೂವ್ಮೆಂಟ್ನ ಅಪ್ಸೈಡಿಗೆ ಕೊಡ್ತು. ನಿಫ್ಟಿಯ ಸೆಕ್ಟರ್ಸಲ್ಲಿ ಇವತ್ತು ಮೆಟಲ್ ಸೆಕ್ಟರ್ ಏನಿದೆ 3.10%, ಹಾಗೆ ನಿಫ್ಟಿ ಫಾರ್ಮಾ 1.10%, ನಿಫ್ಟಿ ಹೆಲ್ತ್ ಕೇರ್ 1% ಒಂದು ಮೂವ್ಮೆಂಟ್ ಆಗಿದೆ. ನಿಫ್ಟಿ IT ಸೆಕ್ಟರ್ ಏನಿದೆ ಅದು 0.75% ನೆಗೆಟಿವ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್, ಟಾಪ್ ಲೂಸರ್ಸ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ಸ್ ಅಲ್ಲಿ ಟಾಟಾ ಸ್ಟೀಲ್, ಹಿಂಡಾಲ್ಕೋ, JSW ಸ್ಟೀಲ್, ಕೋಲ್ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್ ಇದೆ. ಸೊ ನಾನು ಆವಾಗಲೇ ಹೇಳಿದೆ, ಒಂದು 3.10% ಒಂದು ನಿಫ್ಟಿ ಮೆಟಲ್ ಸೆಕ್ಟರ್ ಇದೆ, ಒಂದು ಚೆನ್ನಾಗಿ ಮೂವ್ಮೆಂಟ್ ಆಗಿದೆ. ಸೊ ಹಾಗಾಗಿ ನಿಫ್ಟಿ ಒಂದು ಸ್ಟಾಕ್ಸ್ ಮೇಜರ್ ಆಗಿ ಸ್ಟೀಲ್ ಸೆಕ್ಟರ್ನ ಎಲ್ಲ ಸ್ಟಾಕ್ಸ್ಗಳು ಇಲ್ಲೇ ಕಾಣ್ತಾ ಇದೆ. 5.96 ಇಂದ 2.2% ವರೆಗೂ ಒಂದು ಇಲ್ಲಿ ಮೂವ್ಮೆಂಟ್ ಆಗಿದೆ. ಸೊ ಹಾಗೆ ಟಾಪ್ ಲೂಸರ್ಸ್ ಅಲ್ಲಿ ಇನ್ಫೋಸಿಸ್, ಸೊ IT ಸೆಕ್ಟರ್ ಇವತ್ತು 0.75% ಒಂದು ಬಿದ್ದಿದೆ. ಸೊ ಹಾಗಾಗಿ ಇನ್ಫೋಸಿಸ್ ಇಲ್ಲಿ 1.25% ಒಂದು ನೆಗೆಟಿವ್ ಇದೆ. ನೆಸ್ಲೆ ಇಂಡಿಯಾ, HDFC ಲೈಫ್, ವಿಪ್ರೋ, NTPC 1.25 ಇಂದ 0.5% ವರೆಗೂ ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟ್ ನೋಡೋಣ. ಸೊ ನೀವು ನೋಡ್ತಾ ಇದ್ದೀರಾ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 24,600 ಇದೆ. ಈ ಒಂದು ಲೆವೆಲ್ ಬ್ರೇಕ್ ಆಗೋದಕ್ಕೆ ತುಂಬ ಒಂದು ಟೈಮ್ನ ತೊಗೊಳ್ತು. ಸೊ ಬೆಳಗ್ಗೆ ಓಪನಿಂಗ್ದ ಹಿಡಿದು ನಿಮಗೆ 12:30 ವರೆಗೂ ಇದೇ ರೇಂಜಲ್ಲೇ ಟ್ರೇಡ್ ಮಾಡ್ತಾ ಇತ್ತು. ಸೊ ಈ ಒಂದು ಲೆವೆಲಲ್ಲಿ ಸ್ವಲ್ಪ ಬ್ರೇಕ್ಔಟ್ ಆಯಿತು, ಮತ್ತೆ ಅಲ್ಲಿಂದ ಸ್ವಲ್ಪ ರಿವರ್ಸ್ ಆಯಿತು. ಇನ್ನು ಮತ್ತೆ ಮೂವ್ಮೆಂಟ್ ಕೊಡ್ತು. ನಮಗೆ 24,700 ಲೆವೆಲ್ನ ನಮಗೆ ನೋಡೋದಕ್ಕೆ ಸಿಕ್ತು. ಸೊ ನೀವು ಅಬ್ಸರ್ವ್ ಮಾಡಿದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ 24,600 ಲೆವೆಲ್ನ ನಮಗೆ ಬ್ರೇಕ್ ಆಯಿತು ಅಂದರೆ ನಮಗೆ 24,700 ಲೆವೆಲ್ ಸಹಿತ ನಾವು ನೋಡ್ಬೋದು ಅಂತಂದೇಳಿ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಲೆವೆಲಲ್ಲಿ ತುಂಬ ಒಂದು ನಿಫ್ಟಿ ಹಾಲ್ಟ್ ಮಾಡಿದೆ. ಹಾಗಾಗಿ ಈ ಒಂದು ಲೆವೆಲ್ನ ಇಮಿಡಿಯೇಟಾಗಿ ಬ್ರೇಕ್ ಮಾಡೋದು ಕಷ್ಟ. ನಾಳೆ ಏನಾದರೂ ಈ ಒಂದು ಲೆವೆಲ್ ಬ್ರೇಕ್ ಆಯಿತು ಅಂದರೆ ನಮಗೆ ಫರ್ದರ್ ಟಾರ್ಗೆಟ್ಸ್ ಅಪ್ಸೈಡಿಗೆ ನೋಡ್ಬೋದು. ಫಸ್ಟ್ ನಮಗೆ ಟಾರ್ಗೆಟ್ಸ್ ಇರೋದು 24,820 ಮೊದಲನೇ ಟಾರ್ಗೆಟ್ ಆಗುತ್ತೆ. 24,880 ನಮಗೆ ಎರಡನೇ ಟಾರ್ಗೆಟ್ ಆಗುತ್ತೆ. ಸೊ ಈ ಒಂದು ಲೆವೆಲ್ಸ್ಗಳನ್ನು ನಾವು ಮೇಲ್ಗಡೆ ನೋಡ್ಬೋದು. ಹಾಗೆ ನಾವು ಕೆಳಗಡೆ ನಾವು ಸಪೋರ್ಟ್ ಅಂತ ನೋಡಿದ್ರೆ 24,600 ತುಂಬ ಸಸ್ಟೈನ್ ಆಗಿ ಈ ಒಂದು ಲೆವೆಲ್ನ ಬ್ರೇಕ್ ಆಗಿದೆ. 24,600 ಏನಿದೆ ಒಂದು ಒಳ್ಳೆ ಗುಡ್ ಸಪೋರ್ಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನಮಗೆ 24,640 ಏನಿದೆ ಈ ಒಂದು ಝೋನ್ನ ನಮಗೆ ನಿಫ್ಟಿ ಹೋಲ್ಡ್ ಮಾಡ್ಬೋದು. ಇನಿಷಿಯಲ್ ಏನಾದರೂ ಸ್ವಲ್ಪ ಸೆಲ್ಲಿಂಗ್ ಬಂತು ಅಂತಂದರೆ ಈ ಒಂದು ಝೋನ್ ಬ್ರೇಕ್ ಆದರೆ ನಮಗೆ 24,600, ಬಟ್ ಈ ಒಂದು ಲೆವೆಲ್ ನಮಗೆ ಬ್ರೀಚ್ ಆಯಿತು ಅಂತಂದರೆ ಮತ್ತೆ ನಮಗೆ ಈ 24,500, 550 ಲೆವೆಲ್ ನಾವು ನೋಡೋದಕ್ಕೆ ಸಿಗುತ್ತೆ. ಬಟ್ ಈಗ ಆಲ್ರೆಡಿ ಇದೊಂದು ಲೆವೆಲ್ ತುಂಬ ಹೋಲ್ಡ್ ಮಾಡಿ ಈ ಒಂದು ಲೆವೆಲಿಂದ ಒಂದು ಶಾರ್ಪ್ ನಮಗೆ ಸೆಲ್ಲಿಂಗ್ ಸಿಕ್ಕಿರುವಂಥದ್ದು. ಮತ್ತೆ ನಿಫ್ಟಿ ಇಷ್ಟೊತ್ತು ಈ ಒಂದು ಲೆವೆಲ್ನ ಹೋಲ್ಡ್ ಮಾಡಬೇಕಾಗಿಲ್ಲ. ಆಲ್ರೆಡಿ ಸುಮಾರು ಒಂದು ಹೋಲ್ಡ್ ಮಾಡಿ ಒಂದು ಶಾರ್ಪ್ ಸೆಲ್ಲಿಂಗ್ ಆಗಿದೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾಳೆ 24,700 ಇಂದ 750 ಇಮಿಡಿಯೇಟಾಗಿ ಕ್ರಾಸ್ ಆಗಿ ನಮಗೆ ಫರ್ದರ್ ಟಾರ್ಗೆಟ್ಸ್ 24,820, 24,880 ಲೆವೆಲ್ ನಮಗೆ ನೋಡೋದಕ್ಕೆ ಸಿಗಬೇಕು. ಬಟ್ ಅದೇನಾದರೂ ಅಂದರೆ ರಿವರ್ಸ್ ಆಯಿತು ಅಂತ ನಮಗೆ ಇನಿಷಿಯಲ್ ಸಪೋರ್ಟ್ ಆಗಿ 24,640 ಇರುತ್ತೆ. ಅದು ಕ್ರಾಸ್ ಆಗ್ತಿದ್ದಾಗ 24,600 ಒಂದು ಒಳ್ಳೆ ಗುಡ್ ಸಪೋರ್ಟ್. ಈ ಒಂದು ಲೆವೆಲ್ನ ಬ್ರೀಚ್ ಆಗಿ ಮತ್ತೆ ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತೆ ಒಂದು ನಾವು ನೆಗೆಟಿವ್ನ ನೋಡ್ಬೋದು. ಸೊ ಹಾಗಾಗಿ ನೋಡೋಣ ನಾಳೆ ಒಂದು ಯಾವ ರೀತಿ ಒಂದು ನಿಫ್ಟಿ ಮೂವ್ಮೆಂಟ್ ಕೊಡುತ್ತೆ ಅಂತಂದೇಳಿ. ಇವತ್ತು GST ಕೌನ್ಸಿಲಿಂಗ್ ಮೀಟಿಂಗ್ ಬೇರೆ ನಡೀತಾ ಇದೆ. ಸೊ ಇದರ ಒಂದು ಪರಿಣಾಮ ನಾಳೆ ಮಾರ್ಕೆಟ್ ಮೇಲೆ ಯಾವ ಥರ ಬೀರುತ್ತೆ ನೋಡಬೇಕು. ಎವ್ರಿಡೇ ಎಸೆನ್ಷಿಯಲ್ಸು, ಡೈಲಿ ಐಟಮ್ಸ್ ಎಲ್ಲ ಚೀಪ್ ಆಗುತ್ತೆ ಅಂತ ತುಂಬ ಒಂದು ಸುದ್ದಿಗಳು ಸಹಿತ ಹರಿದಾಡ್ತಾ ಇದೆ. ಸೊ ಒಂದು ಈ GST ಕೌನ್ಸಿಲಿಂಗ್ ಮೀಟಿಂಗ್ ಯಾವ ಥರ ಒಂದು ಎಫೆಕ್ಟ್ ಮಾಡುತ್ತೆ ನಾಳೆ ಮಾರ್ಕೆಟ್ಗೆ ನೋಡೋಣ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನೀವು ನಮ್ಮ ವೀಕ್ಲಿ ಆಫ್ಲೈನ್ ಬ್ಯಾಚಸ್ಗೆ ಜಾಯ್ನ್ ಕೂಡ ಆಗ್ಬೋದು. ನಿಮ್ಗೇನಾದರೂ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನೇರವಾಗಿ ನಮ್ಮ ಆಫೀಸ್ಗೆ ಬಂದು ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.